ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 71, ನವೆಂಬರ್ 21, 2020. ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ವಿಷಮಂಥನದಿಂದ ಹೊರಬಂದ ಅಮೃತ. ಅಮೆರಿಕ ಸೇನೆಯ ವೈದ್ಯರಾದ ಡಾ. ಸ್ಟುವರ್ಟ್ ಅಲೆಕ್ಸಾಂಡರ್ ಆಸ್ಪತ್ರೆಯ ಕಡೆಗೆ ಹೊರಟಿದ್ದರು. ಎರಡನೆಯ ಮಹಾಯುದ್ಧದ ಸಮಯ. ಅಲ್ಜೀರಿಯಾ ದೇಶದಲ್ಲಿ ಆಸ್ಪತ್ರೆ ನಿರ್ವಹಣೆಗೆ ನಿಯುಕ್ತರಾಗಿದ್ದ ಅವರನ್ನು 1943 ಡಿಸೆಂಬರ್ ಮೊದಲ ವಾರದಲ್ಲಿ ತುರ್ತಾಗಿ ಇಟಲಿಯ ಬಾರಿ ಎನ್ನುವ ಬಂದರಿನ ಆಸ್ಪತ್ರೆಗೆ ಬರುವಂತೆ ನಿರ್ದೇಶಿಸಲಾಗಿತ್ತು. 29 ವರ್ಷ ವಯಸ್ಸಿನಲ್ಲೇ ತಜ್ಞ ಎಂದು ಪ್ರಸಿದ್ಧರಾಗಿದ್ದ ಡಾ. ಅಲೆಕ್ಸಾಂಡರ್ ಅವರಿಗೆ ತಮ್ಮನ್ನು ಇಲ್ಲಿಗೆ ಏಕೆ ಕರೆಸಿದ್ದಾರೆ ಎಂಬುದರ ಬಗ್ಗೆ ಯಾವ ವಿವರವೂ ತಿಳಿದಿರಲಿಲ್ಲ. ಯುದ್ಧ ಕಾಲದಲ್ಲಿ ಎಲ್ಲವೂ ಗೌಪ್ಯ. ಸಮಸ್ಯೆ ಏನೇ ಇದ್ದರೂ ಮೊದಲು ಅದಕ್ಕೆ ಪರಿಹಾರ ಹುಡುಕಬೇಕು ಹೊರತು ಪ್ರಶ್ನೆಗಳಲ್ಲಿ ಕಾಲ ಕಳೆಯಬಾರದು ಎಂಬ ಆದೇಶವಿತ್ತು. ಬಾರಿ ಬಂದರಿನ ಆಸ್ಪತ್ರೆಯೊಳಗೆ ಯುದ್ಧದಲ್ಲಿ ಗಾಯಗೊಂಡ ಬ್ರಿಟಿಷ್ ಸೈನಿಕರ ವಿಶೇಷ ವಾರ್ಡ್ಗೆ ಬಂದ ಕೂಡಲೇ ಡಾ. ಅಲೆಕ್ಸಾಂಡರ್ ಕೇಳಿದ ಮೊದಲ ಪ್ರಶ್ನೆ, ಇಲ್ಲಿ ಬೆಳ್ಳುಳ್ಳಿಯ ವಾಸನೆ ಎಲ್ಲಿಂದ ಬರುತ್ತಿದೆ? ಆ ವಿಶೇಷ ವಾರ್ಡ್ನಲ್ಲಿ ಇದ್ದ ಸೈನಿಕರ ಕತೆ ಸ್ವಲ್ಪ ಅಯೋಮಯವಾಗಿತ್ತು. ಇಟಲಿಯ ಬಾರಿ ಬಂದರನ್ನು ವಶಪಡಿಸಿಕೊಳ್ಳಲು ಬೃಹತ್ ಯುದ್ಧ ನೌಕೆಗಳಲ್ಲಿ ಬಂದಿದ್ದ ಬ್ರಿಟಿಷ್ ಸೈನಿಕ ಪಡೆಗೆ ಆಘಾತ ನೀಡುವಂತೆ ಜರ್ಮನ್ ಯುದ್ಧ ವಿಮಾನಗಳು ಸಿಡಿಮದ್ದಿನ ಆಕ್ರಮಣ ಮಾಡಿದ್ದವು. ಆ ದಾಳಿಗೆ ಸಿಲುಕಿದ ನೌಕೆಗಳು ಒಂದರ ಹಿಂದೆ ಮತ್ತೊಂದು ಉರಿದು ಸ್ಫೋಟಗೊಂಡವು. ನೌಕೆಗಳಲ್ಲಿ ಇದ್ದ ಸೈನಿಕರಲ್ಲಿ ಹಲವರು ಮರಣಿಸಿದರು. ಮತ್ತೆ ಕೆಲವರು ನೀರಿಗೆ ಜಿಗಿದು ದಡ ಸೇರಿದ್ದರು. ಸ್ಫೋಟದಿಂದ ನೌಕೆಗಳ ಒಳಗೆ ಇದ್ದ ಇಂಧನವೆಲ್ಲ ಸೋರಿ ಹೋಗಿ ಬಂದರಿನ ಸುತ್ತಮುತ್ತಲ ಸಮುದ್ರದ ನೀರೆಲ್ಲ ತೈಲಮಯವಾಗಿತ್ತು. ಆ ನೀರಿನ ಸಂಪರ್ಕಕ್ಕೆ ಬಂದಿದ್ದ ಪ್ರತಿಯೊಬ್ಬರಲ್ಲೂ ಒಂದು ಸಾಮಾನ್ಯ ಅಂಶ ಇತ್ತು. ಅದು ತೀಕ್ಷ್ಣ ಬೆಳ್ಳುಳ್ಳಿ ವಾಸನೆ. ಹಲವು ದಿನಗಳು ಕಳೆದರೂ ಆ ವಾಸನೆ ಕಡಿಮೆ ಆಗಿರಲಿಲ್ಲ. ಇವರ ಆರೈಕೆಗೆ ವಿಶೇಷವಾಗಿ ಬಂದಿದ್ದ ಡಾ. ಅಲೆಕ್ಸಾಂಡರ್ ಅವರ ಮೂಗಿಗೆ ಬಡಿದದ್ದು ಇದೇ ಬೆಳ್ಳುಳ್ಳಿ ವಾಸನೆ. ಗಾಯಗೊಂಡ ಆ ಸೈನಿಕರು ಚೇತರಿಸಿಕೊಳ್ಳಲಿಲ್ಲ. ಆಸ್ಪತ್ರೆಗೆ ಬಂದ ಕೂಡಲೇ ಡಾ. ಅಲೆಕ್ಸಾಂಡರ್ ಗಾಯಗೊಂಡ ಸೈನಿಕರನ್ನು ಪರೀಕ್ಷೆ ಮಾಡಿದರು. ಬಂದರಿನಲ್ಲಿ ನಡೆದ ಘಟನೆಯಲ್ಲಿ ಮಲಿನಗೊಂಡಿದ್ದ ನೀರಿನ ಸಂಪರ್ಕಕ್ಕೆ ಬಂದಿದ್ದ ಸೈನಿಕರ ಚರ್ಮದ ಭಾಗಗಳು ಸುಟ್ಟಂತೆ ಆಗಿದ್ದವು. ಕೆಲವರಿಗೆ ಇಡೀ ದೇಹದ ತುಂಬಾ ವ್ರಣಗಳಿದ್ದರೆ ಮತ್ತೆ ಕೆಲವರಿಗೆ ಕೈಕಾಲುಗಳ ಭಾಗದಲ್ಲಿ ಮಾತ್ರ ಇದ್ದವು. ನೌಕೆಗಳು ಸ್ಫೋಟವಾದಾಗ ಹೊಮ್ಮಿದ ಹೊಗೆ ತಾಕಿದ ಕೆಲವರಲ್ಲಿ ಚರ್ಮ ಲೋಳೆ ಪದರಗಳು ಕೆಂಪಾಗಿ ಊದಿಕೊಂಡಿದ್ದವು. ಆಸ್ಪತ್ರೆಯ 800 ರೋಗಿಗಳಲ್ಲಿ 617 ಮಂದಿ ಹೀಗೆ ಗಾಯಗೊಂಡವರೇ ಇದ್ದರು. ಅನತಿ ಕಾಲದಲ್ಲೇ 83 ಸೈನಿಕರು ಮೃತಪಟ್ಟರು. ಈ ರೀತಿ ಪರಿಣಾಮವನ್ನು ಅಲ್ಲಿ ನಿಯುಕ್ತರಾಗಿದ್ದ ಯಾವ ವೈದ್ಯರೂ ನೋಡಿರಲಿಲ್ಲ. ಯಾವುದೋ ವಿಷಕಾರಿ ರಾಸಾಯನಿಕ ವಸ್ತುವಿನ ಪಾತ್ರ ಇರಬಹುದು ಎಂದು ಡಾ. ಅಲೆಕ್ಸಾಂಡರ್ ಶಂಕಿಸಿದರು. ಸ್ಫೋಟಗೊಂಡ ನೌಕೆಗಳಲ್ಲಿ ಯಾವುದಾದರೂ ವಿಷಕಾರಿ ರಾಸಾಯನಿಕ ಇತ್ತೇ ಎಂಬ ಪ್ರಶ್ನೆಗೆ ಅಂತಹ ಯಾವುದೇ ವಿಷಕಾರಿ ವಸ್ತುವೂ ಇರಲಿಲ್ಲ ಎಂಬುದೇ ಎಲ್ಲರ ಉತ್ತರವಾಗಿತ್ತು. ಯಾವ ಸರ್ಕಾರಿ ಸಿಬ್ಬಂದಿಯಾಗಲಿ ಅಧಿಕಾರಿಯಾಗಲಿ ಯಾವುದೇ ಮಾಹಿತಿ ನೀಡಲಿಲ್ಲ. ಡಾ. ಅಲೆಕ್ಸಾಂಡರ್ ಅವರಿಗೆ ಇದು ಬಗೆಹರಿಸಲಾಗದ ಸಮಸ್ಯೆಯಾಯಿತು. ಮರಣಿಸಿದ ಸೈನಿಕರ ಶವ ಪರೀಕ್ಷೆ ನಡೆಸಿ ಶ್ವಾಸಕೋಶಗಳ ರಾಸಾಯನಿಕ ವಿಶ್ಲೇಷಣೆ ಮಾಡಿದರು. ಯುದ್ಧ ನೌಕೆಗಳು ಸ್ಫೋಟವಾಗಿದ್ದ ಆಸುಪಾಸಿನ ಸಮುದ್ರದ ನೀರಿನ ಮಾದರಿಯನ್ನು ಸಂಗ್ರಹಿಸಿ ಅದರಲ್ಲಿನ ರಾಸಾಯನಿಕಗಳ ಜೊತೆ ತುಲನೆ ಮಾಡಿದರು. ಪ್ರತಿ ಹೆಜ್ಜೆಯಲ್ಲೂ ಯಾವುದೋ ವಿಷಕಾರಿ ರಾಸಾಯನಿಕದ ಪಾತ್ರ ಕಾಣಿಸಿತ್ತು. ಅಂದರೆ
ಅಧಿಕಾರಿಗಳು ಯಾವುದೋ ರಹಸ್ಯವನ್ನು ಗುಟ್ಟಾಗಿ ಇಡಲು ಪ್ರಯತ್ನಿಸುತ್ತಿದ್ದಾರೆ. ಏನದು? ನಿಧಾನವಾಗಿ ಸಮಸ್ಯೆಯ ಆಳಕ್ಕೆ ಇಳಿಯುತ್ತಾ ಹೋದ ಡಾಕ್ಟರ್ ಅಲೆಕ್ಸಾಂಡರ್ ಅವರಿಗೆ ಆಘಾತಕಾರಿ ವಿವರಗಳು ತಿಳಿದವು. ಬಾರಿ ಬಂದರಿನಲ್ಲಿದ್ದ ಜಾನ್ ಹಾರ್ವೆ ಎಂಬ ನೌಕೆಯಲ್ಲಿ ಒಂದು ನಿಷೇಧಿತ ರಾಸಾಯನಿಕ ವಸ್ತು ಇತ್ತು. ಅಂದಿಗೆ ಸುಮಾರು 25 ವರ್ಷಗಳ ಹಿಂದೆ ಜರುಗಿದ್ದ ಮೊದಲ ಮಹಾಯುದ್ಧದಲ್ಲಿ ವಿಷವಾಯು ಪ್ರಯೋಗ ಮಾಡಿ ಸಾವಿರಾರು ಜನರನ್ನು ಕೊಲ್ಲಲಾಗಿತ್ತು. ಇದರ ಭೀಕರಕತೆಯನ್ನು ಮನಗಂಡ ಪ್ರಪಂಚದ ಬಹುತೇಕ ದೇಶಗಳು 1925ರಲ್ಲಿ ಜಿನಿವಾ ಒಪ್ಪಂದದ ಮೂಲಕ ಮುಂದೆ ನಡೆಯುವ ಯಾವುದೇ ಯುದ್ಧದಲ್ಲೂ ವಿಷವಾಯುವಿನ ಪ್ರಯೋಗ ಮಾಡಬಾರದು ಎಂದು ಒಪ್ಪಿದ್ದವು. ಆದರೆ ಎರಡನೆಯ ಮಹಾಯುದ್ಧದಲ್ಲಿ ಭಾಗವಹಿಸಿದ್ದ ದೇಶಗಳು ಈ ನಿಯಮಗಳನ್ನು ಲೆಕ್ಕಿಸದೆ ತಮ್ಮ ಶತ್ರು ದೇಶದ ಸೈನಿಕರ ಮೇಲೆ ಗುಟ್ಟಾಗಿ ವಿಷವಾಯು ಪ್ರಯೋಗ ಮಾಡುತ್ತಲೇ ಇದ್ದವು. ಆ ರೀತಿಯ ದಾಳಿ ನಿಷೇಧಿತವಾಗಿದ್ದರಿಂದ ಇದರ ಬಗೆಗಿನ ಎಲ್ಲಾ ಮಾಹಿತಿಯನ್ನು ಗೌಪ್ಯವಾಗಿಡಲಾಗಿತ್ತು. ಈ ಅನಾಹುತ ನಡೆಯದಿದ್ದರೆ ಯುದ್ಧೋನ್ಮಾದದ ದೇಶಗಳ ಈ ನೀಚ ತಂತ್ರಗಾರಿಕೆ ಜಗತ್ತಿಗೆ ತಿಳಿಯುತ್ತಲೇ ಇರಲಿಲ್ಲ. ಜಾನ್ ಹಾರ್ವೆ ನೌಕೆಯಲ್ಲಿ ಇದ್ದ ನಿಷೇಧಿತ ರಾಸಾಯನಿಕ ವಸ್ತು ಡೈಕ್ಲೋರೋ ಈಥೈಲ್ ಸಲ್ಫೈಡ್, ಕಂದು ಬಣ್ಣದ ರಾಸಾಯನಿಕ. ಒಮ್ಮೆ ವಾತಾವರಣದಲ್ಲಿ ಹರಡಿದರೆ ಹಲವು ಗಂಟೆಗಳ ಕಾಲದಿಂದ ಕೆಲವು ದಿನಗಳವರೆಗೆ ನಿಧಾನವಾಗಿ ಆವಿಯಾಗುತ್ತಾ ಸುತ್ತಮುತ್ತಲ ಗಾಳಿಯಲ್ಲಿ ಸೇರುತ್ತಿತ್ತು. ಬಟ್ಟೆಗಳ ಮೂಲಕ ನುಗ್ಗಿ ಚರ್ಮದ ಮೇಲೆ ಬೊಬ್ಬೆಗಳನ್ನು ಮಾಡಿ ವಿಪರೀತ ಯಾತನೆ ನೀಡುತ್ತಿತ್ತು. ಕಣ್ಣಿಗೆ ತಾಕಿದರೆ ದೃಷ್ಟಿನಾಶವಾಗುತ್ತಿತ್ತು. ಉಸಿರಿನ ಮೂಲಕ ಶ್ವಾಸಕೋಶವನ್ನು ತಲುಪಿದರೆ ಇಡೀ ಶ್ವಾಸವ್ಯಾಹು ಸಂಕುಚಿತಗೊಂಡು ವ್ಯಕ್ತಿ ಉಸಿರುಗಟ್ಟಿ ಸಾಯುವಂತೆ ಆಗುತ್ತಿತ್ತು. ಸೈನಿಕರು ಈ ವಿಷವಾಯುವನ್ನು ಹಲವಾರು ಹೆಸರುಗಳಿಂದ ಕರೆಯುತ್ತಿದ್ದರು. ಅವುಗಳಲ್ಲಿ ಅತ್ಯಂತ ಸಾಮಾನ್ಯ ಹೆಸರು ಮಸ್ಟರ್ಡ್ ಗ್ಯಾಸ್. ಗಾಢವಾದ ಬೆಳ್ಳುಳ್ಳಿ ವಾಸನೆ ಅಥವಾ ಸಾಸಿವೆ ಎಣ್ಣೆಯ ವಾಸನೆ ಇದ್ದರಿಂದ ಈ ಹೆಸರು. ಬಾರಿ ಬಂದರಿನ ಆಸ್ಪತ್ರೆಯ ಒಳಗೆ ಪ್ರವೇಶಿಸಿದ ಡಾಕ್ಟರ್ ಅಲೆಕ್ಸಾಂಡರ್ ಅವರಿಗೆ ಅನುಭವವಾಗಿದ್ದು ಇದೇ ವಾಸನೆ. ಅಲ್ಲಿ ನಡೆದದ್ದು ಇಷ್ಟು. ಜಾನ್ ಹಾರ್ವೆ ನೌಕೆಯಲ್ಲಿ ಶತ್ರು ಸೈನಿಕರ ಮೇಲೆ ಪ್ರಯೋಗಿಸಲು ಗೌಪ್ಯವಾಗಿ ಇಟ್ಟಿದ್ದ 100 ಟನ್ ಡೈಕ್ಲೋರೋ ಈಥೈಲ್ ಸಲ್ಫೈಡ್ ಯುದ್ಧಮಾನಗಳ ಅನಿರೀಕ್ಷಿತ ದಾಳಿಯಿಂದ ಬಂದರಿನ ನೀರಿನಲ್ಲಿ ಚೆಲ್ಲಿ ಹರಡಿತು. ಅದೇ ನೀರಿನಲ್ಲಿ ಜಿಗಿದು ತಪ್ಪಿಸಿಕೊಂಡ ಸೈನಿಕರ ಮೇಲೆ ತನ್ನ ಪರಿಣಾಮ ಬೀರುತ್ತಾ ಹೋಯಿತು. ಆದರೆ ಬೃಹತ್ ಪ್ರಮಾಣದ ನೀರಿನಲ್ಲಿ ಬೆರೆತಿದ್ದರಿಂದ ಡೈಕ್ಲೋರೋ ಈಥೈಲ್ ಸಲ್ಫೈಡ್ನ ಸಾಂದ್ರತೆ ತೀರಾ ಕಡಿಮೆಯಾಯಿತು. ಹೀಗಾಗಿ ಅದರ ಭೀಕರ ಪರಿಣಾಮವು ತತ್ಕ್ಷಣವೇ ಆಗದೆ ಕೆಲವು ದಿನಗಳ ಕಾಲ ತೆಗೆದುಕೊಂಡಿತು. ಅಲ್ಲಿಯವರೆಗೆ ಡೈಕ್ಲೋರೋ ಈಥೈಲ್ ಸಲ್ಫೈಡ್ ಜೊತೆ ಈ ರೀತಿಯ ಅವಘಡ ಆಗಿರಲಿಲ್ಲ. ಆದ್ದರಿಂದ ಇದನ್ನು ಯಾವ ರೀತಿ ನಿಭಾಯಿಸಬೇಕು ಎಂದು ತಿಳಿದಿರಲಿಲ್ಲ. ಜೊತೆಗೆ ಯುದ್ಧ ಕಾಲದ ಗೌಪ್ಯತೆ ಚಿಕಿತ್ಸೆಯನ್ನು ಮತ್ತಷ್ಟು ತಡಮಾಡಿತು. ಅಮಾಯಕ ಸೈನಿಕರ ಬಲಿಯಾಯಿತು. ಆ ನತದೃಷ್ಟ ಸೈನಿಕರಿಗೆ ಚಿಕಿತ್ಸೆ ನೀಡುತ್ತಾ ಹೋದಂತೆ ಡಾಕ್ಟರ್ ಅಲೆಕ್ಸಾಂಡರ್ ಅವರಿಗೆ ಮತ್ತಷ್ಟು ಸವಾಲುಗಳು ಎದುರಾದವು. ಕೆಲವೇ ದಿನಗಳಲ್ಲಿ ಆ ಸೈನಿಕರಲ್ಲಿ ತೀವ್ರವಾದ ಸೋಂಕು ಕಾಣಿಸಿಕೊಂಡಿತು. ಆ ಕಾಲದಲ್ಲಿ ಉಪಲಬ್ಧವಿದ್ದ ಯಾವುದೇ ಚಿಕಿತ್ಸೆಗೂ ಸೋಂಕು ತಗ್ಗಲಿಲ್ಲ. ಅಂತಹ ತೀವ್ರ ಸೋಂಕಿನ ಸೈನಿಕರ ರಕ್ತವನ್ನು ಪರೀಕ್ಷಿಸಿದಾಗ ಮತ್ತೊಂದು ಆಘಾತಕಾರಿ ಅಂಶ ಬಯಲಾಯಿತು. ದೇಹವನ್ನು ಸೋಂಕಿನಿಂದ ರಕ್ಷಿಸುವ ಬಿಳಿ ರಕ್ತ ಕಣಗಳ ಸಂಖ್ಯೆ ಅವರಲ್ಲಿ ತೀರಾ ಕಡಿಮೆಯಾಗಿತ್ತು. ಅವರ ಶರೀರದಲ್ಲಿ ಬಿಳಿ ರಕ್ತ ಕಣಗಳು ಉತ್ಪತ್ತಿಯಾಗುತ್ತಲೇ ಇರಲಿಲ್ಲ. ಅಂದರೆ ಈ ವಿಷಕಾರಿ ರಾಸಾಯನಿಕ ಬಿಳಿ ರಕ್ತ ಕಣಗಳ ತಯಾರಿಕೆಯನ್ನು ಸ್ಥಗಿತಗೊಳಿಸಿತ್ತು. ಪರಿಣಾಮವಾಗಿ ಅವರ ಶರೀರದಲ್ಲಿ ಸೋಂಕಿನ ವಿರುದ್ಧ ಹೋರಾಡುವ ಸಾಮರ್ಥ್ಯ ಕುಗ್ಗಿ ತೀವ್ರ ಸೋಂಕು ಆವರಿಸಿತ್ತು. ಈ ಎಲ್ಲಾ ವಿವರಗಳನ್ನು ಕೂಲಂಕುಷವಾಗಿ ಬರೆದು ತಮ್ಮ ವರದಿಯನ್ನು 1944ರ ಜುಲೈ ತಿಂಗಳಲ್ಲಿ ಸೇನೆಯ ಮುಖ್ಯ ಕಾರ್ಯಾಲಯಕ್ಕೆ ಡಾಕ್ಟರ್ ಅಲೆಕ್ಸಾಂಡರ್ ಕಳಿಸಿಕೊಟ್ಟರು. ಬಾರಿ ಬಂದರಿನ ದುರದೃಷ್ಟಕರ ಘಟನೆಯ ಬಗ್ಗೆ ಹೆಚ್ಚಿನ ಸಂಶೋಧನೆಗಳನ್ನು ನಡೆಸುವ ಹೊಣೆಯನ್ನು ಅಮೆರಿಕ ಸರ್ಕಾರ
ಯೇಲ್ ವಿಶ್ವವಿದ್ಯಾನಿಲಯಕ್ಕೆ ನೀಡಿತ್ತು. ಡಾಕ್ಟರ್ ಅಲೆಕ್ಸಾಂಡರ್ ಅವರ ವಿಸ್ತೃತ ವರದಿಯನ್ನು ಓದಿದ ಅಮೆರಿಕ ಸೇನೆಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥ ಕರ್ನಲ್ ಕಾರ್ನೆಲಿಯಸ್ ರೋಡ್ಸ್ ಅದರ ವಿವರಗಳಿಂದ ಅಚ್ಚರಿಗೊಳಗಾದರು. ಒಂದು ವೇಳೆ ಈ ವಿಷಕಾರಿ ರಾಸಾಯನಿಕ ಬಿಳಿ ರಕ್ತ ಕಣಗಳ ಉತ್ಪತ್ತಿಯನ್ನು ನಿಲ್ಲಿಸುತ್ತದೆ ಎಂದಾದರೆ, ಇಂತಹ ಬಿಳಿ ರಕ್ತ ಕಣಗಳು ಅವ್ಯಾಹತವಾಗಿ ಉತ್ಪತ್ತಿಯಾಗುವ ಕೆಲವು ಪ್ರಕಾರದ ಕ್ಯಾನ್ಸರ್ಗಳಲ್ಲಿ ಇದನ್ನು ಚಿಕಿತ್ಸೆಯಾಗಿ ಬಳಸಬಹುದೇ? ಈ ಸಾಧ್ಯತೆಯನ್ನು ಸಂಶೋಧನೆ ಮಾಡಲು ಅವರು ಯೇಲ್ ವಿಶ್ವವಿದ್ಯಾಲಯದ ಔಷಧ ವಿಜ್ಞಾನ ತಜ್ಞರಾದ ಡಾಕ್ಟರ್ ಆಲ್ಫ್ರೆಡ್ ಗಿಲ್ಮೆನ್ ಮತ್ತು ಲೂಯಿ ಗುಡ್ಮೆನ್ ಅವರನ್ನು ನಿಯೋಜಿಸಿದರು. ಡೈಕ್ಲೋರೋ ಈಥೈಲ್ ಸಲ್ಫೈಡ್ನ ಬೇರೆ ಬೇರೆ ಸಂಯುಕ್ತಗಳನ್ನು ತಯಾರಿಸಿದ ಈ ತಜ್ಞರು ಕಡೆಗೆ ಆ ರಾಸಾಯನಿಕದಲ್ಲಿ ನೈಟ್ರೋಜನ್ ಸಂಯುಕ್ತವನ್ನು ಸೇರಿಸಿ ಅದನ್ನು ಪ್ರಾಣಿಗಳ ಮೇಲೆ ಪ್ರಯೋಗಿಸಿದರು. ಆ ಸಂಯುಕ್ತ ಕೇವಲ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ನಿಲ್ಲಿಸಿತು. ಜೊತೆಗೆ ಇದಕ್ಕೆ ಬೇರೆ ಅಪಾಯಕಾರಿ ಪರಿಣಾಮಗಳು ಕೂಡ ಹೆಚ್ಚಿಗೆ ಇರಲಿಲ್ಲ. ಒಟ್ಟಿನಲ್ಲಿ ಒಂದು ಭಯಂಕರ ವಿಷದಿಂದ ಒಂದು ಉಪಯುಕ್ತ ಔಷಧ ತಯಾರಾಯಿತು. ಈಗ ಔಷಧವನ್ನು ಪ್ರಯೋಗಾಲಯದಲ್ಲಿ ಕ್ಯಾನ್ಸರ್ ಬರಿಸಿದ್ದ ಇಲಿಗಳ ಮೇಲೆ ಪ್ರಯೋಗ ಮಾಡಲಾಯಿತು. ಆರಂಭಿಕ ಪ್ರಯೋಗಗಳು ಬಹಳ ಒಳ್ಳೆಯ ಫಲಿತಾಂಶ ನೀಡಿದವು. ಉತ್ತೇಜಿತರಾದ ವೈದ್ಯರು ಅದನ್ನು ಕ್ಯಾನ್ಸರ್ ರೋಗಿಗಳಲ್ಲಿ ನೀಡಿ ಸಾಕಷ್ಟು ಸಫಲತೆ ಪಡೆದರು. ಮರ್ಕ್ ಔಷಧ ತಯಾರಿಕಾ ಸಂಸ್ಥೆ ಈ ಔಷಧವನ್ನು ತಯಾರಿಸಿ ದೇಶದ ವಿವಿಧ ಆಸ್ಪತ್ರೆಗಳಲ್ಲಿನ ಕ್ಯಾನ್ಸರ್ ರೋಗಿಗಳಲ್ಲಿ ಪ್ರಯೋಗಿಸಿದರು. ಒಟ್ಟು 160 ರೋಗಿಗಳಲ್ಲಿ ಪ್ರಯೋಗ ನಡೆದ ನಂತರ ಇದರ ಬಗ್ಗೆ ವಿವರವಾದ ವರದಿಯನ್ನು ಪ್ರಕಟಿಸಲಾಯಿತು. 1949ರಿಂದ 1958ರವರೆಗೆ ಈ ಔಷಧದ ಪರಿಣಾಮಗಳ ಬಗ್ಗೆ ತೀವ್ರ ಅಧ್ಯಯನ ನಡೆಸಲಾಯಿತು. ಕ್ಯಾನ್ಸರ್ ಅನ್ನು ಸಂಪೂರ್ಣವಾಗಿ ಕೊನೆಗಾಣಿಸಲು ಈ ಔಷಧಕ್ಕೆ ಸಾಧ್ಯವಾಗಲಿಲ್ಲವಾದರೂ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮತ್ತೊಂದು ರಾಸಾಯನಿಕ ಸಂಯುಕ್ತ ಭಾಗಶಃ ಯಶಸ್ವಿಯಾಯಿತು. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೊಸ ಯುಗ ಆರಂಭವಾಯಿತು. ಇದೇ ರಾಸಾಯನಿಕ ಸಂಯುಕ್ತದ ಬೇರೆ ಬೇರೆ ರೂಪಗಳನ್ನು ತಯಾರಿಸುತ್ತಾ ವಿಜ್ಞಾನಿಗಳು ಈ ಗುಂಪಿನ ಹಲವಾರು ಔಷಧಗಳನ್ನು ಪತ್ತೆ ಮಾಡಿದರು. ಇವನ್ನೆಲ್ಲ ಒಟ್ಟಾರೆಯಾಗಿ ನೈಟ್ರೋಜನ್ ಮಸ್ಟರ್ಡ್ಗಳು ಎಂದೇ ಕರೆಯಲಾಯಿತು. ಬ್ಯೂಸಲ್ಫಾನ್, ಕ್ಲೋರಾಂಬ್ಯೂಸಿಲ್, ಮೆಲ್ಫಲಾನ್ ಇತ್ಯಾದಿಗಳು ಈ ಔಷಧಗಳ ಉದಾಹರಣೆಗಳು. ಹೀಗೆ ಆಕಸ್ಮಿಕಗಳ ಸರಮಾಲೆಯ ಮೂಲಕ ಜಗತ್ತಿಗೆ ಕ್ಯಾನ್ಸರ್ ವಿರುದ್ಧ ಹೋರಾಡಬಲ್ಲ ಔಷಧಗಳು ದೊರೆಯುವಂತಾಯಿತು. ಪುರಾಣ ಅಮೃತ ಮಂಥನದಲ್ಲಿ ಮೊದಲು ವಿಷ ಬಂದು ಅನಂತರ ಅಮೃತ ದೊರಕಿತು. ಈ ಪ್ರಸಂಗದಲ್ಲಿ ನಡೆದದ್ದು ವಿಷಮಂಥನ. ಅದರಲ್ಲಿ ಕಡೆಗೆ ದೊರೆತದ್ದು ಕ್ಯಾನ್ಸರ್ ರೋಗಿಗಳಿಗೆ ಅಮೃತ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.